5 ವರ್ಷ ನಾನೇ ಸಿಎಂ. ಸದ್ಯಕ್ಕಂತೂ ಸಿಎಂ ಬದಲಾವಣೆ ಇಲ್ವೇ ಇಲ್ಲ. ಇಲ್ಲಿವರೆಗೂ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ದಂತಹ ಮಾತುಗಳಿವು. ಆದರೆ ಸಿದ್ದರಾಮಯ್ಯ ಅವರ ಮಾತಿನಲ್ಲಿ ಈಗ ಬದಲಾವಣೆಯಾಗಿದೆ. ಹೈಕಮಾಂಡ್ ಹೇಳಿದ್ರೆ ಮಾತ್ರ ಬದಲಾವಣೆ. ಹೈಕಮಾಂಡ್ ಬಿಟ್ಟು ಬೇರೆ ಯಾರೇ ಹೇಳಿದ್ರು ಆ ಮಾತಿಗೆ ಕಿಮ್ಮತ್ತಿಲ್ಲ ಅನ್ನೋದರ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರ ಈ ಮಾತಿನ ಮೇಲೆ ಅನೇಕ ಅನುಮಾನಗಳು ಮೂಡ್ತಾ ಇವೆ. ಹಾಗಾದ್ರೆ ಸಿದ್ದರಾಮಯ್ಯ ಈ ಮಾತನ್ನ ಹೇಳಿದ್ಯಾಕೆ? ಇದರ ಹಿಂದಿರುವ ಲೆಕ್ಕಾಚಾರಗಳು ಏನು? ಯಾರಿಗೆ ಸಂದೇಶ ರವಾನಿಸಿದ್ದಾರೆ? ಇವೆಲ್ಲದರ ಡೀಟೇಲ್ಸ್ ಇಲ್ಲಿದೆ. ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಇದು ಮಾತಾಡಿದ್ರು ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ. ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ಅವ್ರು ಮಾತಾಡಿದಾರ? ಅವರಿಗೆ ಮಾತ್ರ ಕಿಮ್ಮತ್ತು, ಅವರು ಹೇಳೋ ಮಾತಿಗೆ ಮಾತ್ರ ಕಿಮ್ಮತ್ತು. ಇನ್ಯಾರಿಗೂ ಕಿಮ್ಮತ್ತಿಲ್ವೇ ಇಲ್ಲ. ಯಾರೇನೇ ಹೇಳಿದ್ರು ನಾವು ಕೇಳೋದೇ ಇಲ್ಲ. ಯಾರ್ಯಾರ ಮಾತಿಗೆ ನಾನ್ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಇದು ಸಿಎಂ ಸಿದ್ದರಾಮಯ್ಯ ಹೇಳ್ತಾಗಿರೋ ಮಾತು. ಸದ್ಯಕ್ಕೆ ಇದು ಖಡಕ್ಕಾಗಿರೋ ಮಾತು. ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡೋ ಮಾತು. ರಾಜ್ಯ ರಾಜಕೀಯದಲ್ಲಿ ಇರೋ ಒಂದಷ್ಟು ಅನುಮಾನಗಳನ್ನ ಪರಿಹರಿಸೋ ಮಾತಿದು. ಈವರೆಗೆ ಹರಿದಾಡ್ತಾಗಿದ್ದ ಹಲವು ಸಂಶಯಗಳನ್ನ ಸಿದ್ದರಾಮಯ್ಯ ಹೇಳಿರೋ ಈ ಹೇಳಿಕೆ ಪರಿಹರಿಸಿದೆ. ಈ ಮಾತು ಹೇಳೋದರ ಮೂಲಕ ಹಲವಾರು ಊಹಾಪೋಹಗಳಿಗೆ ಒಂದು ಬ್ರೇಕ್ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಬದಲಾವಣೆಯಾಗ್ತಾರೆ, ಸಿಎಂ ಕುರ್ಚಿ ಮೇಲೆ ಬೇರೊಬ್ಬರು ಕುಳಿತುಕೊಳ್ತಾರೆ ಅನ್ನೋ ಅನುಮಾನಕ್ಕೆ ಬ್ರೇಕ್ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹೈಕಮಾಂಡ್ಗೆ ಕಿಮ್ಮತ್ತು, ಬೇರೆಯವರಿಗೆ ಕಿಮ್ಮತ್ತಿಲ್ಲ. ಸಿಎಂ ಸಿದ್ದರಾಮಯ್ಯ ಖಡಕ್ ಮಾತು. ಸಿಎಂ ಬದಲಾವಣೆ ಚರ್ಚೆಗೆ ಬಿತ್ತು ಬ್ರೇಕ್. ರಾಜ್ಯ ರಾಜಕೀಯವೇ ನಿಗೂಢ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಯಾವ ರಾಜಕಾರಣಿ ಯಾವಾಗ ಏನು ಮಾತಾಡ್ತಾರೋ ಗೊತ್ತೇ ಆಗಲ್ಲ. ಈಗ ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ಕೆಲವೊಂದು ಕುತೂಹಲಕಾರಿ ಪ್ರಶ್ನೆಗಳು ಹರಿದಾಡ್ತಿವೆ. ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದು ಅಷ್ಟೊಂದು ಸುಲಭ ಅಲ್ವೇ ಅಲ್ಲ. ಸದ್ಯ ಎಲ್ಲರನ್ನೂ ಕಾಡ್ತಾಗಿರೋ ಕೆಲವು ಪ್ರಶ್ನೆಗಳಿವೆ. ಸಿಎಂ ಸಿದ್ದರಾಮಯ್ಯ 5 ವರ್ಷ ಪೂರೈಸ್ತಾರ? 5 ವರ್ಷ ಪೂರೈಸದೇ ಇದ್ರೆ ಆ ಜಾಗದಲ್ಲಿ ಸಿಎಂ ಕುರ್ಚಿಯಲ್ಲಿ ಕುಳಿತುಕೊಳ್ಳೋರು ಯಾರು ಅನ್ನೋ ಪ್ರಶ್ನೆಗಳು ಎಲ್ಲರ ತಲೆಯನ್ನ ಕೊರೀತಾಗಿದ್ದಾವೆ. ಇಂಥ ಟೈಮಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇರೋ ಮಾತುಗಳು ಸಾಕಷ್ಟು ಅನುಮಾನ ಮೂಡಿಸ್ತಾಗಿದ್ದಾವೆ. ಒಂದು ಬಾರಿ ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದ್ರೆ, ಇನ್ನು ಕೆಲವು ಬಾರಿ ಹೈಕಮಾಂಡ್ ಹೇಳಿದ್ದೇ ಫೈನಲ್ ಅಂತಿದ್ದಾರೆ. ಇನ್ನು ಕೆಲವೊಂದು ಬಾರಿ ಹೈಕಮಾಂಡ್ ಒಪ್ಪಿದ್ರೆ 5 ವರ್ಷ ನಾನೇ ಸಿಎಂ ಆಗಿ ಮುಂದುವರಿತೀನಿ ಅಂತಿದ್ದಾರೆ. ಒಟ್ನಲ್ಲಿ ಸಿಎಂ ಹೇಳ್ತಾ ಇರೋ ಮಾತಿಂದ ಸಿಎಂ ಕುರ್ಚಿ ವಿಚಾರ ಗೊಂದಲದ ಗೂಡಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ಬಾಕಿಗಿದೆ. ಆ 2.5 ವರ್ಷ ಸಿಎಂ ಆಗಿರೋದು ಯಾರು ಅನ್ನೋದೇ ಈಗ ಉದ್ಭವಿಸಿರೋ ಪ್ರಶ್ನೆ. ಕೆಲವು ನಾಯಕರಂತೂ ಸಿಎಂ ಬದಲಾವಣೆ ಕನ್ಫರ್ಮ್ ಅಂತ ಹೇಳ್ತಿದ್ದಾರೆ. ಸಿದ್ದು ಜಾಗದಲ್ಲಿ ಬೇರೆಯವರು ಬರೋದು ಖಾಯಂ ಅನ್ನೋದು ಕೆಲವು ರಾಜಕಾರಣಿಗಳು ಹೇಳ್ತಾಗಿರೋ ಮಾತು. ಬಿಜೆಪಿಯವರು ಮಾತ್ರ ಅಲ್ಲ, ಕಾಂಗ್ರೆಸ್ನ ಕೆಲವು ಶಾಸಕರು ನವೆಂಬರ್ ಕ್ರಾಂತಿಯ ಮಾತನ್ನಾಗಿಟ್ಟುಕೊಂಡು ನವೆಂಬರ್ ತಿಂಗಳಲ್ಲೇ ಸಿಎಂ ಬದಲಾಗೋದು ಪಕ್ಕಾ ಅಂತಿದ್ದಾರೆ. ಆದ್ರೆ ಬದಲಾಗ್ತಾಗಿರೋದು ಸಿಎಂ ಸಿದ್ದರಾಮಯ್ಯ ಅಲ್ಲ. ಸಿಎಂ ಸಿದ್ದರಾಮಯ್ಯ ಹೇಳ್ತಾಗಿರೋ ಮಾತುಗಳು
ಸಿಎಂ ಕುರ್ಚಿ ವಿಚಾರವಾಗಿ ಮತ್ತು ಅಧಿಕಾರ ಹಂಚಿಕೆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಮಾತಾಡ್ತಾ ಇರೋ ಮಾತುಗಳು ದಿನದಿಂದ ದಿನಕ್ಕೆ ಬದಲಾಗ್ತಾಗಿದ್ದು ಅನುಮಾನವನ್ನೇ ಮೂಡಿಸ್ತಿವೆ. ಸಿದ್ದರಾಮಯ್ಯ ಈಗ ಮೊದಲಿನ ರೀತಿ ಇಲ್ಲ. ಅವರು ತುಂಬಾನೇ ಸಾಫ್ಟ್ ಆಗಿದ್ದಾರೆ. ಈ ಹಿಂದೆ ಇದ್ದ ಖಡಕ್ ಮಾತುಗಳೇ ಆಗ್ಲಿ, ಹೈಕಮಾಂಡ್ಗೆ ಸೆಡ್ಡು ಹೊಡೆಯುವಂತಹ ಧೈರ್ಯವನ್ನಾಗ್ಲಿ ಅವರು ಪ್ರದರ್ಶನ ಮಾಡ್ತಾಗಿಲ್ಲ. ಸಿಎಂ ಬದಲಾವಣೆ ಎಂದಾಗೆಲ್ಲ ಅಬ್ಬರಿಸಿ ಬೊಬ್ಬಿರೀತಾಗಿದ್ದ ಸಿದ್ದರಾಮಯ್ಯ ಈಗ ಸಾಕಷ್ಟು ತಾಳ್ಮೆಯಿಂದ ವರ್ತಿಸ್ತಾಗಿದ್ದಾರೆ. 5 ವರ್ಷ ಸಿಎಂ ಆಗಿರಬೇಕು ಅಂದ್ರೆ ಹೈಕಮಾಂಡ್ ಒಪ್ಪಿಗೆ ಕೊಡಬೇಕು ಅಂತ ಹೇಳ್ತಾಗಿದ್ದಾರೆ. ಹೈಕಮಾಂಡ್ ಏನೇ ತೀರ್ಮಾನ ತಗೊಂಡ್ರು ಅದಕ್ಕೆ ಬದ್ಧವಾಗಿ ಇರ್ತೀನಿ ಅಂತ ಹೇಳ್ತಾಗಿದ್ದಾರೆ. ಈ ಮೊದಲು ಮಾತನಾಡಿದ್ದ ಸಿಎಂ ಸಿದ್ದರಾಮಯ್ಯ ಜನರೇನೋ ಆಶೀರ್ವಾದ ಮಾಡಿದ್ದಾರೆ, ನೀವೇ 5 ವರ್ಷ ಸಿಎಂ ಆಗಿರಿ ಅಂತ ಹೇಳಿದ್ದಾರೆ. ಆದ್ರೆ ಹೈಕಮಾಂಡ್ ಬೇರೆಯದ್ದೇ ತೀರ್ಮಾನ ತೆಗೆದುಕೊಂಡ್ರೆ ಅದು ಆಗಬೇಕಾಗತ್ತೆ, ಏನೂ ಮಾಡಲು ಸಾಧ್ಯವಿಲ್ಲ. ಹೀಗಂತ ಸ್ವತಃ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ. ನಾನೇ 5 ವರ್ಷ ಸಿಎಂ ಅಂತ ಹೇಳ್ಕೊಂಡು ಬಂದಿದ್ದ ಸಿದ್ದರಾಮಯ್ಯ ಈಗ ಹೈಕಮಾಂಡ್ ಹೇಳಿದ್ರೆ ಮಾತ್ರ ಸಿಎಂ ಅಂತ ಹೇಳುವ ಮೂಲಕ ಶಾಕ್ ಕೊಟ್ಟಿದ್ದಾರೆ. ಈಗ ಸಿಎಂ ಬದಲಾವಣೆ ವಿಚಾರವಾಗಿ ಮತ್ತೊಮ್ಮೆ ಮಾತಾಡಿ ಎಲ್ಲಕ್ಕೂ ಬ್ರೇಕ್ ಹಾಕಿದ್ದಾರೆ. ಯಾರ ಮಾತಿಗೂ ಕಿಮ್ಮತ್ತಿಲ್ಲ ಎಂದ ಸಿಎಂ ಸಿದ್ದರಾಮಯ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಬಲಿಷ್ಠ ನಾಯಕ. ಈ ಹಿಂದೆ ಕುರ್ಚಿ ವಿಚಾರ ಅಂತ ಬಂದಾಗೆಲ್ಲ ಅವರು ಅಹಿಂದ ಅಂತ ಶಕ್ತಿ ಪ್ರದರ್ಶನಕ್ಕೆ ಇಳಿತಾಗಿದ್ರು. ಶಾಸಕರನ್ನ ಒಗ್ಗೂಡಿಸಿ ತಮಗೆ ಶಾಸಕರ ಬೆಂಬಲವಿದೆ ಅಂತ ಹೇಳ್ತಾಗಿದ್ರು. ಸಿಎಂ ಬದಲಾವಣೆ ವಿಚಾರದ ಸದ್ದನ್ನ ಅಡಗಿಸ್ತಾಗಿದ್ರು. ಅದಾದ ಕೆಲವು ದಿನಗಳ ನಂತರ ಸಿದ್ದರಾಮಯ್ಯ ತುಂಬಾನೇ ಸಾಫ್ಟ್ ಆದವರಂತೆ ಕಂಡ್ರು. ನಾನೇ ಸಿಎಂ ಆಗಿರಬೇಕು ಅಂತ ಜನರ ಆಶೀರ್ವಾದ ಆಗಿದ್ರೂ ಸಹ ನಾನೇ ಮುಂದುವರಿಯಲು ಹೈಕಮಾಂಡ್ ಒಪ್ಪಬೇಕು ಅಂತ ಹೇಳಿದ್ರು. ಈ ಮಾತಿನ ಬೆನ್ನಲ್ಲೇ ಹಲವು ಗುಸುಗುಸು ಶುರುವಾಯಿತು. ಸಿದ್ದರಾಮಯ್ಯ ಸಿಎಂ ಕುರ್ಚಿ ಬಿಟ್ಟುಕೊಡೋದು ಖಾಯಂ ಅಂತ ಕೆಲವರು ಮಾತಾಡ್ಕೊಂಡ್ರು. ಈಗ ಅದಕ್ಕೆಲ್ಲ ಬ್ರೇಕ್ ಹಾಕಿರೋ ಸಿಎಂ ಯಾರೇನೇ ಹೇಳಿದ್ರು ಕಿಮ್ಮತ್ತಿಲ್ಲ, ಹೈಕಮಾಂಡ್ ಹೇಳಿದ್ರೆ ಮಾತ್ರ ಕಿಮ್ಮತ್ತು ಅಂದುಬಿಟ್ಟಿದ್ದಾರೆ. ಹೈಕಮಾಂಡು ಯಾರ್ರೀ ಹೈಕಮಾಂಡು? ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು, ಅವ್ರು ಮಾತಾಡಿದಾರ? ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಇದು ಮಾತಾಡಿದ್ರು ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ. ನಾನು ಬಿಹಾರ್ ಚುನಾವಣೆ ಆದ ತಕ್ಷಣ ಮಾತಾಡ್ತೀನಿ ರಾಹುಲ್ ಗಾಂಧಿ ಜೊತೆ, ಮಲ್ಲಿಕಾರ್ಜುನ್ ಖರ್ಗೆ ಜೊತೆ, ಅಲ್ಲಿ ಸಿಎಂ ಸಿದ್ದರಾಮಯ್ಯ ಈಗ ಕಿಮ್ಮತ್ತಿನ ಮಾತಾಡಿದ್ದಾರೆ. ನವೆಂಬರ್ ಕ್ರಾಂತಿ ಅಧಿಕಾರ ಹಂಚಿಕೆ ಚರ್ಚೆ ಬೆನ್ನಲ್ಲೇ ಸಿಎಂ ಖಡಕ್ ಸಂದೇಶ ರವಾನಿಸಿದ್ದಾರೆ. ಸಿಎಂ ಕುರ್ಚಿ ವಿಚಾರವಾಗಿ ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ ಸಿದ್ದರಾಮಯ್ಯ. ಯಾರ ಹೇಳಿಕೆಗೂ ಕಿಮ್ಮತ್ತಿಲ್ಲ ಅನ್ನೋ ಸಂದೇಶ ರವಾನಿಸಿದ್ದಾರೆ. ಶಾಸಕರು ಸಚಿವರ ಹೇಳಿಕೆಗೆ ಮಹತ್ವ ಇಲ್ಲ, ನವೆಂಬರ್ ಕ್ರಾಂತಿ ಏನಿದ್ರು ಹೈಕಮಾಂಡ್ ನಿರ್ಣಯ, ಉಳಿದೆಲ್ಲರ ಮಾತುಗಳು ವ್ಯರ್ಥ ಅನ್ನೋ ಹಾಗೆ ಹೇಳಿಕೆ ನೀಡಿದ್ದಾರೆ. ಈ ಹೇಳಿಕೆ ಮೂಲಕ ಸಿಎಂ ಬದಲಾವಣೆ ವಿಚಾರ ಮತ್ತಷ್ಟು ನಿಗೂಢವಾಗಿದೆ. ಈಗ ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಬಿಹಾರ್ ಚುನಾವಣೆ ಬಳಿಕ ಸಂಪುಟ ಪುನಾರಚನೆ ಫಿಕ್ಸ್ ಅಂತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನವೆಂಬರ್ 20ರ ಬಳಿಕ ದಿಲ್ಲಿಗೆ ಹೋಗೋದಾಗಿ ಸಿಎಂ ಹೇಳಿಕೆ ನೀಡಿದ್ದಾರೆ. ಪುನಾರಚನೆ ಬಗ್ಗೆ ಹೈಕಮಾಂಡ್ನೊಂದಿಗೆ ಸಿಎಂ ಚರ್ಚೆ ನಡೆಸುವುದಾಗಿ ಭರವಸೆ ನೀಡಿದ್ದಾರೆ. ಬಿಹಾರದ ಮುಖಂಡರೆಲ್ಲರೂ ಕೂಡ ಡಿಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಸರ್. ಬಿಹಾರದ ಮುಖಂಡರು ನಿಮ್ಗೇನು ಇಲ್ವಾ? ಜನ ಮಾತಾಡೋದು ಬೇಡಪ್ಪ, ಜನ ಏನಾರು ಮಾತಾಡ್ತಾರೆ. ಹೈಕಮಾಂಡು ಯಾರ್ರೀ ಹೈಕಮಾಂಡು? ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು, ಅವ್ರು ಮಾತಾಡಿದಾರ? ಮತ್ತೆ ನೀವೇ ನಿಮ್ದೇ ಚರ್ಚೆ ಜಾಸ್ತಿ. ಅವರು
ಜನ ಮಾತಾಡೋದಕ್ಕಿಂತ ನಿಮ್ಮದೇ ಜಾಸ್ತಿ ಆಗಿರೋದು. ಸರ್ ನಾವು ಕೇಳಪ್ಪ, ಈಗ ಪ್ರಶ್ನೆ ಕೇಳಲಿಲ್ಲ ಈಗ ಅವರು ಅವ್ರು ಹೇಳ್ತಾರೆ ಅಗತ್ಯ ಏನಿತ್ತು? ಅಲ್ಲ ಅಲ್ಲಿಯ ಮುಖಂಡರು ಈಗ ತಾನೇ ಮಾತಾಡಿದ್ದಾರೆ ಅಂತ ಕೇಳಿ. ಯಾವ ಮುಖಂಡರು? ಅಲ್ಲಿಯ ಡಿ ಕೆ ಶಿವಕುಮಾರ್ ಅವರು ಸಭೆ ಮಾಡ್ತಾ ಇದ್ದಾರೆ. ಈಗ ನೋಡ್ರಿ, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಇದ್ ಮಾತಾಡಿದ್ರು ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ. ಸಂಪುಟ ಪುನರಚನೆ ಏನಾದ್ರು ಮಾಡ್ತಾರೆ? ಸಂಪುಟ ನಾನು ಬಿಹಾರ್ ಚುನಾವಣೆ ಆದ ತಕ್ಷಣ ಮಾತಾಡ್ತೀನಿ. ದೆಹಲಿಗೆ ಏನಾದ್ರು ಹೋಗ್ತಾ ಇದ್ದಾರೆ? ರಾಹುಲ್ ಗಾಂಧಿ ಜೊತೆ, ಮಲ್ಲಿಕಾರ್ಜುನ್ ಖರ್ಗೆ ಜೊತೆ, ಅಲ್ಲಿ ದಿಲ್ಲಿ ಹೈಕಮಾಂಡ್ ದೆಹಲಿಗೆ ಹೋಗ್ತಾ ಇದ್ದಾರೆ ಸರ್. ದೆಹಲಿಗೆ ಹೋಗ್ತಾ ಇದ್ದಾರೆ ಸರ್. ದಿಲ್ಲಿಗೆ 15 ಸದ್ಯಕ್ಕೆ ಸಿಎಂ ಬದಲಾವಣೆ ವಿಚಾರವನ್ನ ಯಾರೂ ಮಾತನಾಡ್ತಾ ಇಲ್ಲ. ಈ ಹಿಂದೆ ಸಿಎಂ ಬದಲಾವಣೆ ವಿಚಾರ ಮಾತಾಡ್ತಾಗಿದ್ದ ಕೆಲವರಿಗೆ ಸೂಚನೆ ನೀಡಲಾಗಿದೆ, ನೋಟಿಸ್ ಕೊಟ್ಟು ಎಚ್ಚರಿಕೆ ಕೊಡಲಾಗಿದೆ. ಆದರೂ ಕೂಡ ಸಿಎಂ ಬದಲಾವಣೆ ವಿಚಾರ ಹರಿದಾಡ್ತಾಗಿದ್ದು ಸಿಎಂ ಹೇಳಿಕೆಯಿಂದ ಇದೆಲ್ಲದಕ್ಕೂ ಬ್ರೇಕ್ ಬಿದ್ದಿದೆ.